ಜನರ ಬಗ್ಗೆ ಚರ್ಚೆ ಆಗ್ಬೇಕು ಸರ್, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಆ ಚರ್ಚೆಗಳು ಬಿಟ್ಟು ಒಂದೊಂದು ವಾರ ಇದನ್ನೇ ಕೇಳಬೇಕು ಅಂತಂದ್ರೆ ನನ್ನ ಪ್ರಶ್ನೆ ಇದು ಬಿಜೆಪಿ ಅವ್ರಿಗೆ ಅಷ್ಟೇ ಅಲ್ಲ, ನನ್ನ ಪ್ರಶ್ನೆ ನಿಮ್ಗೂ ಕೂಡ ಹೌದು. ನೀವು ಅಧಿಕಾರದಲ್ಲಿ ಇರೋದ್ರಿಂದ ನಾನು ಎಲ್ರಿಗೂ ಕೇಳ್ತಾ ಇರುವಂತ ಪ್ರಶ್ನೆ ಸರಿ ಅಲ್ಲ. ನೀವು ಕೇಳ್ತಾ ಇರೋದು ನಿಜ. ಈ ಆಡಳಿತ ಪಕ್ಷದವ್ರದ್ದು ಇಂದ ಏನಾರು ಒಂದು ಪೈಸಾ ತಪ್ಪ ಇದ್ರೆ ಹೇಳಿ, ಅವರೇ ಬರೀ ನಿರ್ಣಯ ತಗೋತಾರೆ, ಅವರೇ ಇದು ಮಾಡ್ತಾರೆ, ಅವರೇ ಬರ್ತಾರೆ, 4 ದಿವಸ 5 ದಿವಸ ಬಾವಿಲಿ ಕೂತ್ಕೋತಾರೆ. ಈ ವಿಧಾನಸಭೆ ಹೆಂಗೆ ನಡೆಯುತ್ತೆ? ಮುಂದೂಡ್ತಾರೆ, ಮತ್ತು ಸಾಬಿಗೆ ಕೂತ್ಕೋತಾರೆ. ಯಾವುದಾರ ಒಂದು ಚರ್ಚೆ ನಿರ್ಣಯ ಇದೆ. ಹಾಗಾದರೆ ಈ ದೇಶದ ಬೆನ್ನೆಲುಬಾದಂಥ ರೈತನಿಗೆ ಅಧಿಕಾರನ ಕೊಟ್ಟಿತ್ತು. ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮಕ್ಕೆ ಏನಾಗಬೇಕು ಅಂತಕ್ಕಂಥ ಯೋಜನೆಯನ್ನು ತಯಾರು ಮಾಡಿ, ಮತ್ತು ಆ ರಾಜ್ಯದ ರೈತರಿಗೆ, ಆ ಪಂಚಾಯಿತಿಯ ರೈತರಿಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕು, ಕೊಟ್ಟಿಗೆ ಮನೆ ಬೇಕಾ, ಸ್ಕೂಲ್ ಕಾಂಪೌಂಡ್ ಬೇಕಾ, ಸ್ಕೂಲ್ ದುರಸ್ತಿ ಬೇಕಾ, ಈ ಕೃಷಿ ಹೊಂಡ ಬೇಕಾ, ತೆಂಗಿನ ಮರ ಹಾಕಬೇಕಾ, ತೆಂಗಿನ ಸುಸಿ ಕೊಡಬೇಕಾ, ಅಡಿಕೆ ಸುಸಿ ಕೊಡಬೇಕಾ, ಇದೆಲ್ಲ ರೈತರಿಗೆ ಸಿಗ್ತಾ ಇತ್ತು. ಅದನ್ನು ನೀವು ನಿಲ್ಲಿಸಿದಿರಿ. ನೀವು ಇವಾಗ ಕೇಂದ್ರೀಕೃತ ಮಾಡಿದಿರಿ. ಎಲ್ಲನೂ ಇಲ್ಲಿದ್ದಂಥ ಕಾನೂನನ್ನು ಸೆಂಟ್ರಲ್ಲಿ ತಗೊಂಡಿದ್ದೀರಿ ಅಧಿಕಾರನ. ನೀವು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿ ಕನಸನ್ನು ಮತ್ತೆ ಡೆಲ್ಲಿ ಕನಸು ಮಾಡ್ತಾ ಇದ್ದೀರಿ. ಡೆಲ್ಲಿಲಿ ಕೂತ್ಕೊಂಡಲ್ಲ ತೀರ್ಮಾನ ಮಾಡೋದು. ಇದು ನಮ್ಮ ಹೋರಾಟ.